ಕಳ್ಳ ಖದೀಮರ ಕೈಚಳಕ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಟೋರಿ ತಗೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಸ್ವಲ್ಪ ಯಾಮಾರಿದ್ರು 30 ಕೋಟಿ ಆಸ್ತಿ ಮಂಗಮಾಯ. 30 ಕೋಟಿ ಆಸ್ತಿ, 2,000 ರೂಪಾಯಿ ಖರ್ಚು, 5 ನಿಮಿಷ. ಹಾಗಾದ್ರೆ ಅಲ್ಲಿ ಆಗಿದ್ದೇನೆ. ಮಾಜಿ MLC ಆಸ್ತಿಗೆ ಕನ್ನ ಹಾಕೋದಕ್ಕೆ ಯತ್ನಿಸಿದ್ದಾರೆ ಖದೀಮರು. 30 ಕೋಟಿ ರೂಪಾಯಿ ಆಸ್ತಿಗೆ 2,000 ರೂಪಾಯಿ ಖರ್ಚು ಮಾಡಿ 5 ನಿಮಿಷದಲ್ಲಿ 30 ಕೋಟಿ ಆಸ್ತಿ ಗುಳುಂ ಮಾಡೋದಕ್ಕೆ ರೆಡಿಯಾಗಿದ್ರು. ನಕಲಿ ದಾಖಲೆ ಸೃಷ್ಟಿಯಾಗಿತ್ತು. 30 ಕೋಟಿ ರೂಪಾಯಿ ಆಸ್ತಿಯ 22 ನಿವೇಶನಗಳನ್ನ ಕನ್ನ ಹಾಕೋದಕ್ಕೆ ರೆಡಿ ಮಾಡಿಕೊಂಡಿದ್ರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಸಿದ್ದರಾಜುಗೆ ಸೇರಿದ 22 ನಿವೇಶನಗಳು. ವಿಷಯ ತಿಳಿದು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಓಡ್ಕೊಂಡು ಬರ್ತಾರೆ MLC. ಸಿದ್ದರಾಜು ಯಾವಾಗ ಎಂಟ್ರಿ ಕೊಡ್ತಾ ಇದ್ರು ಕಚೇರಿಯಿಂದ ಭೂಗಳ್ಳರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮೈಸೂರಿನ ಪಶ್ಚಿಮ ಉಪ ನೋಂದಣಿ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ನಕಲಿ ಫೋಟೋ ಬಳಸಿಕೊಂಡಿದ್ದಾರೆ, ಆಧಾರ್ ಬಳಸಿಕೊಂಡಿದ್ದಾರೆ, ಆಸ್ತಿ ಕಬಳಿಕೆಗೆ ಪ್ರಯತ್ನ ಪಟ್ಟಿದ್ದಾರೆ. ಯಾವಾಗ ಅಸಲಿ ಮಾಲೀಕರ ಎಂಟ್ರಿ ಆಗ್ತಾ ಇದೆ ಅಂತ ಗೊತ್ತಾಯ್ತೋ ಅಲ್ಲಿಂದ ಭೂಗಳ್ಳರು ಎಸ್ಕೇಪ್. 2,000 ರೂಪಾಯಿ ಖರ್ಚು ಮಾಡಿ 30 ಕೋಟಿ ಆಸ್ತಿನ ಲಪಟಾಯಿಸೋದಕ್ಕೆ ರೆಡಿಯಾಗಿದ್ರು. ಅಲ್ಲಿನ ಅಧಿಕಾರಿಗಳ ಮುನ್ನೆಚ್ಚರಿಕೆಯಿಂದ, ಸಮಯ ಪ್ರಜ್ಞೆಯಿಂದ 30 ಕೋಟಿ ಆಸ್ತಿ ಸಿದ್ದರಾಜು ಅವರದು ಉಳಿದಿದೆ. ನಕಲಿ ವಿಳಾಸ, ನಕಲಿ ದಾಖಲೆಗಳು, ನಕಲಿ ಆಧಾರ್ ಕಾರ್ಡ್, ನಕಲಿ ಫೋಟೋನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ನಕಲಿ ಆಧಾರ್ ಕಾರ್ಡ್ ಮಾಡಿಕೊಂಡು ಅದರಲ್ಲಿ ಫೋಟೋ ಅಂಟಿಸಿ ಸಿದ್ದರಾಜು ಅವರಿಗೆ ಸೇರಿದ 30 ಕೋಟಿ ಬೆಲೆಯ 22 ನಿವೇಶನಗಳನ್ನ ವರ್ಗಾವಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಪಶ್ಚಿಮ ನೋಂದಣಿ ಕಚೇರಿಯಲ್ಲಿ ಯಾರೋ ಇಬ್ಬರು ಹೋಗಿ ಸಿದ್ದರಾಜು ಅಂತ ಹೇಳಿ ನಂದು ಪಾನ್ ಕಾರ್ಡ್, ನಂದು ಆಧಾರ್ ಕಾರ್ಡನ್ನು ಉಪಯೋಗ ಮಾಡಿ GPay ಮಾಡಿಸ್ಕೊಳ್ಳೋಕ್ಕೆ ಹೋಗಿದ್ದಾರೆ. 22 ಸೈಟ್ಗೆ ಒಂದೇ GPayಯನ್ನು ತಗೊಳ್ಳೋ ಪ್ರಯತ್ನ ಮಾಡಿದೆ. ಸಬ್ ರಿಜಿಸ್ಟ್ರಾರ್ ಪಶ್ಚಿಮ ಶ್ರೀಕಾಂತ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನ ಅವ್ರ ಹತ್ರ ಹೇಳಿದೆ. 2,000 ರೂಪಾಯಿಗೆ 22 ಸೈಟು, ಸರಿಸುಮಾರು ಅದು 30 ಕೋಟಿ ರೂಪಾಯಿ ಬಾಳುವಂಥ ನಿವೇಶನಗಳನ್ನು 2,000 ರೂಪಾಯಿಗೆ GPay ಮಾಡ್ತಾರೆ ಅಂದರೆ ನಾನು ಅವ್ರ ಮೇಲೆ ಸ್ವಲ್ಪ ಗಲಾಟೆ ಮಾಡಿದೆ. ಸಬ್ ರಿಜಿಸ್ಟ್ರ್ ಮೇಲೆ, ಹೆಂಗ್ರಿ ನೀವು ನೋಡಿದೆ ಹೆಂಗೆ ಮಾಡ್ತೀರಿ ಇದು ಅಂತ. ಇಲ್ಲ ಸರ್, ನಮಗೆ ಗೊತ್ತಾಗಿದ್ದಕ್ಕೆ ತಡೆ ಹಿಡ್ದಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ. ನನಗೆ ಈಗ ಶಂಕೆ ಇರೋದೇ ಅಧಿಕಾರಿ ಮೇಲೆ, ಯಾರು ಸಬ್ ರಿಜಿಸ್ಟ್ರ್ ಇದ್ದಾರೆ ಪಶ್ಚಿಮ ಶ್ರೀಕಾಂತ್ ಅನ್ನೋ ಅವ್ರ ಮೇಲೇ ನನಗೆ ಈಗ ಅನುಮಾನ ಇದೆ. ಯಾಕಂದರೆ ಅವ್ರದ್ದು ಸಹಾಯ ಇಲ್ಲದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.